ಬಜರೆ ಬಜ 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 ಬಜರೆ ಬಜರಂಗಿ ಜರೆ ಬಜರಂಗಿ ಬಜರೆ ಬಜರ್ ನಮಸ್ಕಾರ. ಓಹೋ ಗಜೇಂದ್ರ, ಮತ್ತೇನು ಸಂಚು ಮಾಡಿ ಹೊಂಚು ಹಾಕಲು ಬಂದಿರುವೆ? ಛೇ ಹಾಗೇನಿಲ್ಲ ಗೌಡರೇ. ಈ ನಿಮ್ಮ ಆಳು ಮಕ್ಕಳು ನನ್ನ ಬಾಳೆ ತೋಟವನ್ನು ನಾಶ ಮಾಡಿದ್ದಾರೆ. ಅದಕ್ಕಾಗಿ ಪರಿಹಾರ ಕೊಟ್ಟು ಪುಣ್ಯ ಕಟ್ಟಿಕೊಳ್ಳಿ. ಪರಿಹಾರ? ನಿಮ್ಮಂತಹ ಪರದೇಶಿಗಳಿಗೆ ಈ ಸಾಹುಕಾರ ಕೊಡುವುದಿಲ್ಲ ಪರಿಹಾರ. ಈ ಸತ್ತ ಮೇಲೆ ಸರ್ಕಾರ ಕೊಡುತ್ತದೆ ಮಗನೇ ನಿನಗೆ ಪರಿಹಾರ. ಸರ್ಕಾರ? ಇಡೀ ಸರ್ಕಾರವನ್ನೇ ನಡೆಸುವ ಸರ್ದಾರರನ್ನು ನಿನ್ನ ಮುಷ್ಟಿಯಲ್ಲಿ ಹಿಡಿದಿಟ್ಟುಕೊಂಡು ರೈತರಿಗೆ ಸೇರಬೇಕಾದ ಪರಿಹಾರ ಧನವನ್ನು ನೀನೊಬ್ಬನೇ ಎತ್ತಿ ಹಾಕಿ ಮೆರೆಯುತ್ತಿರುವಾಗ ನಮ್ಮಂತ ರೈತರಿಗೆಲ್ಲಿಂದ ಬರಬೇಕು ಪರಿಹಾರ ಧನ? ಸುಮ್ಮನೆ ನನ್ನ ಬೆಳೆ ಹಾನಿಯಾದ ಪರಿಹಾರ ಧನ ಕೊಟ್ಟು ಬಿಡು. ಇರದಿದ್ದರೆ ಮುಂದೆ ನೋಡಿಕೋ ನಿನ್ನ ಜೀವನದ ಗತಿ. ಜೀವನದ ಗತಿ? ಜೀವದ ಮೇಲೆ ಆಸೆ ಇಟ್ಟುಕೊಂಡು ಹೇಗೆ ಜೀವನ ಸಾಗಿಸುವ ಸಾಹುಕಾರ ನಾನಲ್ಲ. ಲೇ ಗಜೇಂದ್ರ, ಜೋಡೆತ್ತಿನ ಗಾಡಿಯ ಸ್ಪರ್ಧೆಯಲ್ಲಿ ನಮ್ಮನ್ನ ಸೋಲಿಸಿ ನೀ ಗೆಲುವು ಸಾಧಿಸಿದರೆ ನಾನು ಸುಮ್ಮನೆ ಬಿಡ್ತೀನಿ ಅಂತ ತಿಳಿದುಕೊಂಡಿರಲಿ. ನನ್ನ ಬಾಳೆಯ ತೋಟವನ್ನ ಕತ್ತರಿಸಿ ಹಾಕಿದಂತೆ ನಿನ್ನನ್ನ ಕತ್ತರಿಸಿ ಹಾಕುವ ಖಳನಾಯಕ ನಾನಾಗುವೆ. ನೀನು ಎಚ್ಚರ. ನನಗೆ ಎಚ್ಚರ ಹೇಳು ಹುಚ್ಚು ಗೌಡ. ನೀನೇನು ದೊಡ್ಡ ಸೌಕಾರನೆಂದು ತಿಳಿದು ಸಲಾಂ ಹೊಡೆದು ಸೋತು ಹೋಗುವ ಜಾತಿ ನನ್ನದಲ್ಲ. ನೀನು ನನ್ನನ್ನು ಕತ್ತರಿಸುವ ಖಳನಾಯಕನಾದರೆ ನಿಮ್ಮಂತ ಬಂಡ ಶ್ರೀಮಂತರ ರುಂಡ ಹಾರಿಸುವ ಪುಣ್ಯ ಹುಲಿ ನಾನಾಗುವೆ. ಎಚ್ಚರ. ಹುಲಿ ಎಂದು ಹುಚ್ಚರಂತೆ ಎಚ್ಚರ ತಪ್ಪಿ ಮಾತನಾಡಿದ್ರೆ ಇದೇ ನನ್ನ ಮಚ್ಚನಿಂದ ನಿನ್ನನ್ನು ಕೊಚ್ಚಿ ಹಾಕಿದರೆ ಕಳಚಿ ಬೀಳುವುದು ಮಗನೇ ನಿನ್ನ ಈ ದೇಹ. ಮಾರಿಗುಡಿ, ನಾನೇ ಸೌಕಾರನ ಕೈಯಲ್ಲಿ ಸರ್ದಾರನೆಂದು ಸವಾಲ್ ಹಾಕಿ ಬಂದರೆ ಈ ಪುಂಡ ಹುಲಿ ಕೈಯಿಂದ ನಿನ್ನ ರುಂಡ ಕತ್ತರಿಸುವುದು ಖಂಡಿತ. ಪುಂಡ ಹುಲಿ ಪುಂಡ ಹುಲಿ ಎಂದು ಗಂಡು ಗೊಡಲಿ ತೋರಿಸಿದರೆ ನಾವೇನು ಷಂಡರಂತೆ ಓಡಿ ಹೋಗುತ್ತೇವೆ ತಿಳಿದುಕೊಂಡೇ ಹರಾಮ್ಖೋರ್. ನಿನ್ನ ಎದೆಗೆ ಗುಂಡು ಹಾಕುವ ಗಂಡುಗಲಿ ನಾನು. ತಾಳು ಮಗನೇ. ಗೌಡ, ಹಿಂಡು ಹುಲಿಗಳ ಹಾಲು ಕುಡ್ದ ಈ ಗಂಡು ದೇಯ ಈ ನಿನ್ನ ಗುಂಡಿಗೆ ಹೆದರುವ ಗಂಡು ನಾನಲ್ಲ. ತೊಂಡು ಬಡಿದು ತೂರು ಬಿಡುವೆ ಈ ರೈತನ ರಾಜ್ಯದಲ್ಲಿ. ಸುಮ್ಮನೆ ನನ್ನ ಬೆಳೆ ಹಾನಿಯಾದ
ಹಾನಿಯಾದ ಪರಿಹಾರ ಕೊಟ್ಟು ಇಲ್ಲಿಂದ ಪಾರಾಗೋ. ಲೇ ತಮ್ಯ, ಕಂಡವ್ರಿಗೆ ಪರಿಹಾರ ಕೊಡಾಕ ಇದನ್ನ ಸೊಸೈಟಿ ಗೋಡ ಮಾಡಿ ಏನ್ಲೇ ತಮ್ಮ? ನಾಳೆಗೆ ರೇಷನ್ ಕೊಡ್ತೀವ್ರಿ, ಎಲ್ಲರೂ ಬಂದು ಒಯ್ಬೇಕ್ರಿ. ಹೇಳಿಲ್ಲ ಅಂದಿರಿ ಡನ್ ಅಂತೇಳಿ ಡೊಂಗ್ರ ಹೊಡ್ಯಾಕಿದ್ನ ಸೊಸೈಟಿ ಗೋಡಾನ್ ಮಾಡಿ ಅಣ್ಣ. ಲೇ ತಮ್ಯ, ಪಕ್ಕ ನಮ್ಮ ಗೌಡ್ರ ಮನೆ ಐತಿ, ಎಷ್ಟರಿಂದ ಮಾತಾಡ್ಲಿ. ನಮಗೆ ಎಚ್ಚರಿಕೆ ಮಾತು ಹೇಳುತ್ತೀರ ಹುಚ್ಚ ಸೊಳೆ ಮಕ್ಕಳ್ಯ. ಸುಮ್ಮನೆ ನಮ್ಮ ಗಜೇಂದ್ರನಿಗೆ ಪರಿಹಾರ ಕೊಟ್ಟು ನನ್ನ ಜಮೀನು ನನಗೆ ಬಿಟ್ಟು ಕೊಡು. ಇಲ್ಲದಿದ್ದರೆ ಮಗನೇ ಸೊಟ್ಟು ಹಾಕುವೆ. ಲೇ ಸೊಕ್ಕಿನ ಕೊನ್ನಿ, ಈ ದರ್ಪದ ಕೋಟೆಯೊಳಗೆ ಸರ್ಪದಂತೆ ಸಜ್ಜಾಗಿ ನಿಂತಿರುವ ಈ ನಮ್ಮ ದನಿ ಎದುರು ನಿಂತು ಮಾತನಾಡಲು ನೀನ್ಯಾವಲೇ ಬಚ್ಚ? ಲೇಲುಚ್ಚ, 10 ವರ್ಷಗಳ ಹಿಂದೆ ನನ್ನ ಹೆತ್ತ ತಂದೆ ತಾಯರ ಕತ್ತು ಕೊಯ್ದು ನನ್ನ ಆಸ್ತಿಯನ್ನು ಎತ್ತಿ ಹಾಕಿದ ಸೇಡಿಗಾಗಿ ಇಂದು ನಿಮ್ಮ ಸಿರ ಕತ್ತರಿಸಲು ಬಂದ ಸಿಂಹದ ಮರಿ ಅಂದರೆ ಸತ್ತು ಹೋದ ಸಂಜೀವಪ್ಪನ ಬಚ್ಚೆ. ಓಯ್, ಸಿಂಹದ ಮರಿ ಎಂದು ಸಮರ ಸಾಧಿಸಿ ಸೇಡು ತೀರಿಸಿಕೊಳ್ಳಲು ಬಂದರೆ ಕಾಡಿನ ಖಡ್ಗಮೃಗವಾಗಿ ಈ ನಿನ್ನ ಹೊಟ್ಟೆಯನ್ನು ಹರಿದು ಹೋಗಬೇಕಾಗುತ್ತದೆ. ಈ ನನ್ನ ಭದ್ರಕೋಟೆಯಲ್ಲೇ ಲೇ ನಾನು ನೋಡಾಕತ್ತೀನಿ. ಎಷ್ಟು ಮಂದಿ ಇದೀರಿ ಹುಟ್ಟರು ಒಮ್ಮೆ ಬರ್ಲಿ ನೀವು? ಆಟ ಹಚ್ಚಿರಲ್ಲೇ ಅವು ಕಡ್ಲಿ ತಗೊಂಬರುದು, ನೀ ಲಾಂಗ್ ತಗೊಂಬರುದು, ಅವ್ನು ಆಟ ಹಚ್ಚಿ ಆಟ ಹಚ್ಚಿರಣ ಇಲ್ಲೇ. ಏ ತಮ್ಮ, ನಿನ್ನ ಆಸ್ತಿ ಎಷ್ಟು ನಮ್ಮ ದನ ಹೆಸರಿಗಿದ್ದ ಮೇಲೆ ನೀನು ಉಸಿರಾಕ ಸಿಗೋದಿಲ್ಲ ತಮ್ಮ, ಸಿಗೋದಿಲ್ಲ. ಸಾಧ್ಯನೇ ಇಲ್ಲ. ಸಾಧ್ಯವಾಗದಿದ್ದರೆ ನಮ್ಮ ಕೈಯಲ್ಲಿ ಸತ್ತು ಹೋಗಬೇಕಾಗುತ್ತದೆ. ಸುಮ್ಮನೆ ಆ ರಣವಿಕ್ರಮನ ಜಮೀನು ಕೊಟ್ಟು ನನ್ನ ಪರಿಹಾರ ಕೊಟ್ಟು ಬಿಡು. ಪರಿಹಾರ ಕಂಡವರಿಗೆ ಪರಿಹಾರ ಕೊಡಲಿಕ್ಕೆ ನಾನೇನು ದಾನಶೂರ ಕಾರಣನಲ್ಲ, ನಿಮ್ಮ ಪ್ರಾಣ ತೆಗೆಯುವ ಯಮರಾಜ ನಾನು. ಲೇ ನಂಜೇಗೌಡ, ಯಮರಾಜನೆಂದು ಅಟ್ಟಹಾಸದಿಂದ ಮೆರೆಯುವ ನಿಮ್ಮಂತ ಕೆಟ್ಟ ಶ್ರೀಮಂತರನ್ನು ಮೆಟ್ಟಿಸಿಳ್ಳುವ ಪುಂಡ ಹುಲಿ ನಾನು. ಪುಂಡ ಹುಲಿ ನಿಮ್ಮಂತ ಪುಂಡ ಹುಲಿಗಳಿಗೆ ಗಂಡನಾಗಿರುವ ಈ ನಮ್ಮ ಧ್ವನಿಯನ್ನು ಮೆಟ್ಟಿ ಸೀಳಲು ಬಂದರೆ ನಿನ್ನನ್ನು ಇಲ್ಲೇ ಕ್ಷಣದಲ್ಲಿ ಮುಚ್ಚಿ ಬಿಡುವೆ ಮಗನೇ. ಹುಚ್ಚು ಸುಳಿ ಮಕ್ಕ, ನಮಗೆ ಎಚ್ಚರ ಹೇಳುತ್ತಿರಲಿ. ಮೆಟ್ಟಿ ಸೀಳಲು ಬಂದರೆ ಈ ಕೆಟ್ಟ ಹುಲಿ ತಿನ್ನುವುದು ಹಸಿರು ಹುಲ್ಲನ್ನಲ್ಲ, ನಿಮ್ಮಂತ ಕೆಟ್ಟ ಶ್ರೀಮಂತರ ಹಸಿ ಮಾಂಸ. ಇದನ್ನು ನೆನಪಿನಲ್ಲಿಟ್ಟುಕೊಳ್ಳಿ. ಏ ಬಡಬಿಕಾರಿ ನನ್ನ ಮಕ್ಕಳ್ಯ, ಮರ್ಯಾದೆಯಿಂದ ಇಲ್ಲಿಂದ ಹೊರಟು ಹೋದರೆ ಸರಿ, ಇಲ್ಲದಿದ್ದರೆ ಸುಟ್ಟು ಹಾಕಿ ಬಿಡುವೆ ನಿಮ್ಮ ಈ ಕೆಟ್ಟ ಶರೀರವನ್ನ. ಲೇ ನಂಜೇಗೌಡ, ಸುಟ್ಟು ಹಾಕುವುದಕ್ಕಿಂತ ಮುಟ್ಟಿ ನೋಡಲೇ
ಇದೇ ಲಾಂಗಿನ ನಿಮ್ಮೆಲ್ಲರೂ ಕೊಚ್ಚಿ ಹಾಕಿ ಮುಚ್ಚಿ ಬಿಡುವೆ ಈ ರೈತನ ರಾಜ್ಯದಲ್ಲಿ. ಲೇ ರಣವಿಕ್ರಮ, ಮಚ್ಚು ತೋರಿಸಿ ನನ್ನನ್ನ ಮುಚ್ಚಿ ಹಾಕುವ ಗಂಡೆದೆಯ ಗಂಡುಗಲಿ ಯಾವನು ಹುಟ್ಟಿಲ್ಲ ಈ ಬ್ರಹ್ಮಾಂಡದಲ್ಲಿ. ಒಂದು ವೇಳೆ ಹುಟ್ಟಿದ್ದೇ ನಿಜವಾದ್ರೆ ಅವನ ರುಂಡವನ್ನ ಕತ್ತರಿಸಿ ಜಂಡು ಹೂವಿನ ಮಾಲೆಯಂತೆ ನನ್ನ ಕೊರಳಿಗೆ ಹಾಕಿಕೊಳ್ಳಬಲ್ಲ ಈ ಸಾಹುಕಾರ. ಲೇ ಸೊಕ್ಕಿನ ಸಾಹುಕಾರ, ರುಂಡ ಕತ್ತರಿಸುವಂತ ನಿಮ್ಮಂತ ಗುಂಡಗಳಿಗೆ ಈ ಗಂಡು ಹುಲಿ ರೋಚಿಗೆ ಅದು ನಿಂತರೆ ನಿಮ್ಮಂತ ಗುಂಡಗಳ ಗುಂಪನ್ನೇ ನುಂಗಿ ನೀರು ಕುಡಿದ್ಬಿಟ್ಟಿತು ಈ ರಾಜ ಹುಲಿ. ರಾಜ ಹುಲಿ ಎಂದು ಹೆಚ್ಚರಂತೆ ಹುಚ್ಚರಂತೆ ಮಾತನಾಡಿದ್ರೆ ಎತ್ತಬೇಕಾಗುತ್ತದೆ ಮಗನ ಈ ಲಾಂಗನ್ನು. ತುತ್ತು ಕೂಳಿಗೆ ಗತಿ ಇಲ್ಲದೆ ಶ್ರೀಮಂತರ ಮನೆ ಕಾಯುವ ನಾಯಿ ನೀನು ಲಾಂಗೆತ್ತಿದರೆ ಈ ರೈತನ ಕೊಡಲಿ ನಿಮ್ಮ ಕೊರಳಿಗೆ ಬೀಳುತ್ತಿತ್ತೆಂದು ತಿಳಿದುಕೊಡ್ಲೇ ಮಕ್ಕಳು. ಒಂದು ಇಲ್ಲ, ನಿಮ್ಮ ಹೆಣ ಬೀಳ್ಬೇಕು. ಒಂದು ತಡಿ ತಮ್ಮ, ಕತ್ತರಿಸಿ ಹಾಕ್ಬಡ್ಲಿಯಪ್ಪ ನಾನು ಕತ್ತ ಬೇಕಾದ್ರ. ತಡಿತಮ್ಮ, ಕೊಡ್ತೀನಿ ಪರಿಹಾರನ. ಎಷ್ಟು ಬೇಕ ಕೊಡ್ತೀನಿ, ಎಷ್ಟು ಬೇಕಲೇ ರೊಕ್ಕ 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 ಅಂತೀವಲ್ಲ, ಎಷ್ಟು ಬೇಕಲೇ ರೊಕ್ಕ ಇವತ್ತು ಕೊಡ್ತೀನಿ ಲೇ. ಏ ಶಕ್ತಿ, ನನ್ನ ಬಾಳೆ ತೋಟ ಹಾಳು ಮಾಡಿದ್ದು 1 ಲಕ್ಷ ಕೊಡಬೇಕು. ನಾ ಏನಾರ 1 ಕೋಟಿ 2 ಕೋಟಿ 3 ಕೋಟಿ 5 6 7 8 ಅವನು ಕೇಳ್ತಾನಂದ್ರ ಬರೀ 1 ಲಕ್ಷ ಅಂತ. ಲೇ ತಮ್ಮ, ಕೇಳಿದ್ರ ನೀ ಕುಂತ ತಿಂದು ಸಾಯ್ಬೇಕು ಅಂದ ಹಂಗೆ ಕೇಳ. ಇಲ್ಲಾಂದ್ರೆ ನಿನ್ನ ಮಕ್ಕಳು ಮೊಮ್ಮಕ್ಕಳು ಮರಿ ಮೊಮ್ಮಕ್ಕಳು ಗಿರಿ ಮೊಮ್ಮಕ್ಕಳು ಅವರು ಇವರು ಕುಂತಿದ್ವು ಅಂತ ಕೇಳಿ. ಹಾದರಿಗಿತ್ತಿ ಹಬ್ಬ ಮಾಡಿದ್ರೆ ಮನಿ ಮಗ ಉಪವಾಸ ಇದ್ದಂತೆ. ಸುಮ್ ನನ್ನ ಬಾಳೆ ತೋಟ ಎಷ್ಟು ಅಷ್ಟೇ ಕೊಡಲಿ ಕಣೆ. ಯಪ್ಪ ಹುಡುಗ ತಡಿಯಪ್ಪ, ಕೊಡ್ತೀನಿ, ಒಳಗೆ ಹೋಗಿ ಬರ್ತೀನಿ ತಲ್ಲಿ. ಒಟ್ಟ ಉಸಿರು ಬಿಡ, ಕೊಟ್ಟ ಬಿಡ್ತೀನಿ ರೊಕ್ಕ. ನಾವು ತಗೋರಿ ತಗೋರಿ ತಮ್ಮ. ಮುಗಿತಲ್ಲಪ್ಪ ನಮ್ಮ ನಿಮ್ಮ ವ್ಯವಹಾರ, ಹೋಗ್ರಪ್ಪ. ಒಟ್ಟ ಈ ಕಾಡಿನ ಕೈ ಮುಗುತ್ತೀನಪ್ಪ, ಕಾಲು ಮುಗುತ್ತೀನಿ. ಈ ಕಾಡಿ ಬರಬೇಡ್ರಿ, ಕಾಲು ಮುಗುತ್ತೀನಿ. ಈ ಕಾಡಿ ಬರಬೇಡ್ರಿ, ಕಾಲು ಹೋಗುತ್ತೇವೆ ತಿರ್ಶೆಟ್ಟಿ, ಹೋಗುತ್ತೇವೆ. ಇಷ್ಟಕ್ಕೆ ಈ ವ್ಯವಹಾರ ಮುಗೀತೆಂದು ತಿಳಿಯಬೇಡ. ನನ್ನ ಜಮೀನು ನನಗೆ ಬಿಟ್ಟು ಕೊಡೋದಿದ್ದರೆ ಈ ಬೆಟ್ಟದ ಹುಲಿ ಮತ್ತೆ ಭೇಟಿಯಾಡುವುದಕ್ಕೆ ಸದಾ ಸಿದ್ಧ. ಹೋಗ್ರಿ ಹೋಗ್ರಲೇ ಹೋಗ್ರಲೇ ಗಾನಿಗಳ ಹೋಗ್ರಿ. ಅವ್ರು ರೊಕ್ಕ ಒರಿಜಿನಲ್ ಹೋಗ್ರಿ, ಮಕ್ಕಳ ಐದು ಹೋಗ್ರಿ. ಹೋಗು ಹೋಗು ರಣವಿಕ್ರಮ, ಹೋಗು. ನಿನಗೆ ಹೇಗೆ ತಿಳಿಯುತ್ತದೆ ಈ ಗೌಡನ ಕಪಟ ಕಾರಸ್ಥಾನ? ನಿನ್ನಂತಹ ಬೆಟ್ಟದ ಹುಲಿಗಳನ್ನು ಬೇಟೆಯಾಡಲು ಈ ನಂಜೇಗೌಡ ಎಂದೋ ಸದಾ ಸಿದ್ಧ. ದನಿ, ಆ ನನ್ನ ಬಡ್ಡಿ ಮಕ್ಕಳನ್ನ ಇಲ್ಲಿಂದ ಸುಮ್ಮನೆ ಬಿಟ್ಟಿದ್ದೇ ತಪ್ಪಾಯ್ತು.